ಹಿಂದೂ ರಾಷ್ಟ್ರ ಕನಸಿನ ಮಾತು ಅಂತ ಯಾರು ಹೇಳಿದ್ದಾರೆ? ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು. ವಿಕಸಿತ ಭಾರತದ ಕನಸನ್ನ ಬಿಚ್ಚಿಟ್ಟಂತ ಮೋದಿಗೆ ಮುಖ್ಯಮಂತ್ರಿಗಳು ಟಕ್ಕರ್ ಕೊಟ್ಟಿರೋದು. ಮೋದಿಗೆ ಬಹುತ್ವದ ಮೇಲೆ ನಂಬಿಕೆ ಇಲ್ಲ. ವೋಟಿಗಾಗಿ ಹಿಂದೂ ಮುಸ್ಲಿಂ ಡಿವೈಡ್ ಕೆಲಸ ಮಾಡ್ತಾರೆ ಮೋದಿ. ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋದು ಕನಸಿನ ಮಾತು. ನೆಹರು ಸ್ಮರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತಿದು. ಸೊ ಹಿಂದೂ ರಾಷ್ಟ್ರ ಕನಸಿನ ಮಾತು. ವೋಟಿಗಾಗಿ ಹಿಂದೂ ಮುಸ್ಲಿಂ ಡಿವೈಡ್ ಕೆಲಸ ಮಾಡ್ತಾರೆ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋದು ಕನಸಿನ ಮಾತು ಅಂತಿದ್ದಾರೆ. ಅವ್ರು ಮಾಡ್ತೀನಿ ಅನ್ನೋದಾದ್ರೆ ಮುಖ್ಯಮಂತ್ರಿಗಳ ಬೆಂಬಲ ಇದೆಯೋ ಇಲ್ಲೋ ಅನ್ನೋದನ್ನ ಕೇಳಬೇಕು. ವಿಕಸಿತ ಭಾರತ ಅಂತ ಹೇಳೋದಿದೆಯಲ್ಲ, ಅದು ಜನಗಳಿಗೆ ತಪ್ಪುದಾರಿಗೆ ಎಳಿತಕ್ಕಂಥ ಪ್ರಯತ್ನವೇ ಹೊರತು ವಿಕಸಿತ ಭಾರತ ಆಗಬಾರ್ದು. ಅವರ ಇಡನ್ ಅಜೆಂಡಾ ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದು. ಹಿಂದೂ ರಾಷ್ಟ್ರ, ಈ ದೇಶ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲರ ದೇಶ ಇದು, ಬಹುತ್ವದ ದೇಶ ಇದು. ಅದರಿಂದ ನಾವು ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡು ರಾಷ್ಟ್ರನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ಇವತ್ತು ನಮ್ಮ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಮುಖ್ಯಮಂತ್ರಿಗಳ ಆಶಯ ಏನು? ಈಗ ಹಿಂದೂ ರಾಷ್ಟ್ರದ ವಿಚಾರ ಯಾರು ಕೂಡ ಚರ್ಚೆಗೆ ತಂದಿರಲಿಲ್ಲ. ಏಕಾಏಕಿಯಾಗಿ ಮುಖ್ಯಮಂತ್ರಿಗಳ ತರ್ತಾರ ಉದ್ದೇಶ ಏನು? ಅಂದ್ರೆ ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವಂಥ ಆಸೆ ಅವರನ್ನ ಈ ಮೂಲಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ, ಅಥವಾ ಆಸೆ ಮಾಡಕ್ ಹೊರಟ್ರೆ ನನ್ನ ಬೆಂಬಲ ಇದೆಯಾ ಇಲ್ವಾ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಇದ್ದಾರಾ? ಅರುಣ್, ಪ್ರಸ್ತಾಪ ಆಗಿದ್ದಿಷ್ಟೇ. ಯಾಕೆಂದರೆ ನೆಹರು ಅವರ ವಿಚಾರಧಾರೆಗಳನ್ನು BJP ನಾಯಕರು ಒಂದು ರೀತಿಯಲ್ಲಿ ಟೀಕೆ ಮಾಡ್ತಾರೆ. ಜೊತೆಗೆ ಅವರ ಇತಿಹಾಸವನ್ನು ಒಂದು ರೀತಿಯಲ್ಲಿ ಕೆದಕಿ ಅವರನ್ನು ಒಂದು ರೀತಿಯಲ್ಲಿ ಅಳಿಸು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದರಿಂದ ಕಾಂಗ್ರೆಸ್ನ ಈ ಒಂದು ನಾಯಕರ ಹೇಳಿಕೆ ಶುರುವಾಗುತ್ತೆ. ಯಾಕೆಂದರೆ ನೆಹರು ಅವರ ಸ್ಮರಣೆ ದಿನಾಚರಣೆ ಅಂಗವಾಗಿ ನಡೆದಂಥ ಕಾರ್ಯಕ್ರಮದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಸಹಜವಾಗಿಯೇ ಬಂದಿದೆ. ಯಾಕೆಂದರೆ ಜಾತ್ಯತೀತ ಪರಿಕಲ್ಪನೆ ಹೊಂದಿರತಕ್ಕಂಥ ರಾಷ್ಟ್ರ ಭಾರತ. ಹಾಗಾಗಿ ನೆಹರು ಅವರ ಕಾಲದಿಂದಲೂ ಕೂಡ ಇದೇ ಕಲ್ಪನೆಯಲ್ಲಿತ್ತು. ಆದರೆ BJPಯವರು ವಿಕಸಿತ ಭಾರತದ ಹೆಸರಿನಲ್ಲಿ, ಅಂದರೆ ವಿಕಸಿತ ಭಾರತ ಅಂದರೆ ಬೇರೇನೂ ಅಲ್ಲ, ಹಿಂದೂ ರಾಷ್ಟ್ರದ ಹಿಡನ್ ಅಜೆಂಡಾ ಅದು. ಹಾಗಾಗಿ ಆ ಒಂದು ಹಿಡನ್ ಅಜೆಂಡಾವನ್ನು ಇಟ್ಕೊಂಡು ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುಂದಾಗ್ತಾ ಇದ್ದಾರೆ. ಆದರೆ ಬಹುತ್ವದಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅಂತ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಾಗಿ BJPಯವರಿಗೆ ಬಹುತ್ವದಲ್ಲಿ ನಂಬಿಕೆ ಇಲ್ಲ ಅಂದಮೇಲೆ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಸಾಧ್ಯ ಆಗೋದಿಲ್ಲ. ಎಲ್ಲ ರೀತಿಯ ವರ್ಗದ ಜನರು ಕೂಡ ಭಾರತದಲ್ಲಿದ್ದಾರೆ, ಎಲ್ಲ ಜಾತಿ ಧರ್ಮದವರು ಕೂಡ ಇದ್ದಾರೆ. ಹಾಗಾಗಿ ಸಾಧ್ಯ ಇಲ್ಲ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯನವರು ಈ ರೀತಿಯ ಹಿಂದೂ ರಾಷ್ಟ್ರದ ಕನಸೇನಿದೆ ಅದು ಆಗೋಲ್ಲ, ನನಸಾಗೋಲ್ಲ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ಇದೇ ಮೊದಲಲ್ಲ, ಭಾಳಷ್ಟು ವೇದಿಕೆಗಳಲ್ಲೂ ಕೂಡ ಹೇಳಿದ್ದಾರೆ. ಆದರೆ ನೆಹರು ಅವರ ಕಾರ್ಯಕ್ರಮದ ಸಂದರ್ಭದಲ್ಲಿ ಈಗ ಮತ್ತೊಮ್ಮೆ ಅದನ್ನು ಪುನರುಚ್ಚಾರ ಮಾಡಿರ್ತಕ್ಕಂಥದ್ರ ಬಗ್ಗೆ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಈಗಾಗಲೇ 6ನೇ ಫೇಸ್ ಎಲೆಕ್ಷನ್ ಕೂಡ ಮುಗಿದಿದೆ. ಹಾಗಾಗಿ ಇದರಿಂದ ಮುಂದಿನ ರಾಜಕೀಯ ದಿಕ್ಕೇನು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ ಈಗ ಮತ್ತೆ ಅದನ್ನು ಚರ್ಚೆಗೆ ತಂದಿರತಕ್ಕಂಥದ್ದವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಆದರೆ ಈಗ ಈ ಹೇಳಿಕೆ ನೆಹರು ಅವರಿದ್ದಂಥ ಸಂದರ್ಭದಲ್ಲಿ ಜಾತ್ಯತೀತ ಏನು ಆಗಿರಲಿಲ್ಲ ಈ ರಾಷ್ಟ್ರ. ಆಗ ಡಿವೈಡ್ ಆಗಿದ್ದೆ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥ ದೇಶ ಆಗಿತ್ತು. ಪಾಕಿಸ್ತಾನ ಮುಸ್ಲಿಂ ಆಯಿತು, ಈ ಕಡೆಗೆ ಹಿಂದೂ ಅಂತ ಆಯಿತು. ಬಟ್ ಸೇರಿಸಿದ್ದು ಎಮರ್ಜೆನ್ಸಿ ಟೈಮಲ್ಲಿ 75ರಲ್ಲಿ. ನೆಹರು ಅವರು ಅದ್ರ ಬಿಫೋರ್ ಇದ್ದರು. ಅವಾಗಾಗಿತ್ತಾ?